ಉಯ್ ನೋಡಲಿ ಇಂಕಿ ಪಿಂಕಿ ಪಾಂಕಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಒನ್ ಗೈ 23 ಹಾರ್ಸಸ್ ಆ್ಯಂಡ್ ದಿಸ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅ ಲೈವ್. ಸೊ ಸಮಯ ಬಂದು ಆಲ್ಮೋಸ್ಟ್ 3:45 ಆಗ್ತಾಯಿದೆ. ನಾನಿವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಒಂದು ಸಖತ್ತಾಗಿರೋ ಲೊಕೇಶನ್ಗೆ ಹೋಗ್ತೀವಿ. ಸೊ ಬನ್ನಿ ನಮ್ಮ ಜರ್ನಿನ ಇವತ್ತು ಶುರು ಮಾಡೋಣ. ಫಸ್ಟ್ ಫ್ರೆಂಡ್ನ ಪಿಕ್ ಮಾಡಿ ಆಮೇಲೆ ಒಂದು ಸಖತ್ತಾಗಿರೋ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫಸ್ಟ್ ಪಿಟ್ ಸ್ಟಾಪ್ಗೋಸ್ಕರ ಇಲ್ಲಿ ಹೊಸಕೆರೆಹಳ್ಳಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ದೀವಿ. ಸೊ ನೀವು ನೋಡ್ಬೋದು ಅಲ್ಲೊಂದು ಫುಡ್ ಸ್ಟಾಲ್ ಇದೆ. ಅದು ಯಾವುದು ಮತ್ತು ನಾವು ಇಲ್ಲಿ ಏನೇನು ತಿಂದ್ವಿ ಮತ್ತು ಅಲ್ಲಿ ಫುಡ್ ಹೇಗಿತ್ತು ಅಂತ ರಿವ್ಯೂ ನೋಡಬೇಕಂದ್ರೆ ನನ್ನ ಸೆಕೆಂಡ್ ಚಾನಲ್ ತಿಂಡಿ ಪೋತ ಅಂತ ಇದೆ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡೋದನ್ನು ಮರಿಬೇಡಿ. ಸೊ ದಿಸ್ ಇಸ್ ಅವರ್ ಫಸ್ಟ್ ಪಿಟ್ ಸ್ಟಾಪ್. ಇಲ್ಲಿ ತಿನ್ಕೊಂಡು ನೆಕ್ಸ್ಟ್ ನಮ್ಮ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಜಸ್ಟ್ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು, ಸಖತ್ತಾಗಿತ್ತು ಮಾತ್ರ ಎಲ್ಲವುದು. ಇವಾಗ ನಮ್ಮ ಲೊಕೇಶನ್ ಕಡೆ ಹೋಗೋಣ ಬನ್ನಿ. ಸೊ ದಿಸ್ ಇಸ್ ಸೆಕೆಂಡ್ ಪಿಟ್ ಸ್ಟಾಪ್. ಟೀ ಕುಡಿಯೋಕ್ಕೋಸ್ಕರ ನಿಲ್ಸಿದ್ವಿ. ಬ್ರೇಕ್ಫಾಸ್ಟ್ ಆಯಿತು, ಅಲ್ಲೇ ಟೀ ಕುಡಿಲಿಲ್ಲ, ಬಟ್ ಇಲ್ಲಿ ಬಂದು ಇವಾಗ ಟೀ ಕುಡಿತಾ ಇದ್ದೀವಿ. Inky Pinky Ponky, father had a donkey, donkey died, father cried, Inky Pinky Ponky. ಈ ಕಡೆ ಅನ್ಸುತ್ತೆ. ಸ್ಯಾಟಲೈಟ್ ಇದ್ರಲ್ಲಿ ನೋಡಿದ್ದೆ ಮಗ. ಹ್ಞೂ ಬೆಟ್ಟದ ಮೇಲೆ ಕರೆ ಇದೆ ಇದು. ಹ್ಞೂ ಸ್ಯಾಟಲೈಟ್ ವ್ಯೂನಲ್ಲಿ ನೋಡಿದ್ದೆ. ಹ್ಞೂ ಅಲ್ಲಿ ಮುಂದೆ ಇತ್ತಪ್ಪ. ಏನು ಗುರು ಸೈಕ್ ಆಗಿದೆ ಇದು. ಹ್ಞೂ ಕ್ರೇಜಿ ಆಗಿದೆ ಅಲ್ಲ. ಚೂರ್ಜರ್ಗು ವ್ಯೂ ಬ್ಲಾಕ್ ಆಗುತ್ತೆ. ಬೆಂಗಳೂರವ್ರಿಗೆ ನಂದಿ ಬೆಟ್ಟ ಹತ್ಕೊಂಡು ಹೋಗ್ಬಿಟ್ರೆ ಒಳಗೆ ಮೇಲೆ ಓಡಾಡೋದು ಟ್ರೆಕ್ಕಿಂಗ್ ಅಂತ. ಅದೇ ಇದು ಸೈಡ್ ಜಾಗ. ವ್ಯೂ ನೋಡ್ಬೋದು.
ಇಲ್ಲಿ ಹೋಗ್ಬೇಕು ತಾನೆ ನಾವು ಮೇಲೆ. ಹೋಗೋಣ ಇರೋ. ಸೊ ಫೈನಲಿ ಟ್ರೆಕ್ ಕಂಪ್ಲೀಟ್ ಆಗಿದೆ. ವ್ಯೂ ನೋಡಿ. ಹೋಗಿರುವೆ ಮನದ ಮಾತುಗಳ ನಡುವಿನ ಸಂವಾದಕ್ಕೆ, ಮೌನಿ ನಾನಾಗಿರುವೆ ಈ ಸವಿ ಇಬ್ಬನಿಗಳ ಸಿಹಿ ಪ್ರೇಮಕ್ಕೆ. ಅಲ್ಲೊಬ್ಬ ಅಲೆಮಾರಿ ನಿಂತಿಹನು ಕಾಯುತ್ತಾ ಮೋಡದಂಚಿನ ಮಳೆ ಬಿಲ್ಲಿಗೆ. ಆತನೋರ್ವ ಅದ್ಭುತ ಸಂಚಾರಿ ಹೊರಟಿಹನು ಹುಡುಕುತ್ತಾ ಸವಿನೆನಪುನ ಹೂಹಾಸಿಗೆ. ಧ್ಯಾನಿಸುವ ಹವ್ಯಾಸಿ ತಾನು ಇರಬಹುದೇ ಅವನೊಬ್ಬ ಮೂಕ ಪ್ರೇಕ್ಷಕ. ಕನಸೊಂದು ಕಾದಿಹುದು ಕಾಡುವ ಕಣ್ಣುಗಳಲ್ಲಿ, ಸಿಗಬಹುದೇ ಮರಳಿ ಆತನಿಗೆ ಆತನ ಅದ್ಭುತ ನಾವಿಕ. ನಮ್ಮ ಸುತ್ತಮುತ್ತ ಜನರನ್ನು ನಾವು ಗಮನಿಸಿದ್ರೆ ನಮಗೇನು ಕಾಣುತ್ತೆ ಹೇಳಿ? ಪ್ರತಿಯೊಬ್ಬರು ಏನಾದರೂ ಒಂದನ್ನು ಹುಡುಕ್ತಾ ಇರ್ತಾರೆ. ಕೆಲವರು ಅವ್ರ ಗೋಲ್ಸ್ ಹುಡುಕ್ತಾ ಇರ್ತಾರೆ, ಕೆಲವರು ಆ ಗೋಲ್ಸ್ ಮುಟ್ಟೋ ದಾರಿನ ಹುಡುಕ್ತಾರೆ, ಕೆಲವರು ನೆಮ್ಮದಿ ಹುಡುಕ್ತಾರೆ, ಕೆಲವರು ಖುಷಿನ ಹುಡುಕ್ತಾರೆ, ಇನ್ನು ಕೆಲವರು ಅವ್ರು ಕಳೆದುಕೊಂಡಿರೋ ಪ್ರೀತಿ ಜನಗಳನ್ನು ಹುಡುಕ್ತಾ ಇರ್ತಾರೆ. ಯಾಕೆ ನಾವು ಈ ಥರ ಏನಾದರೂ ಒಂದನ್ನು ಹುಡುಕ್ತಾ ಇರ್ತೀವಿ? ನಾವೆಲ್ಲರೂ ಈ ಹುಡುಕೋದನ್ನು ಬಿಟ್ಟು ಫಾರ್ 1 ಸೆಕೆಂಡ್ ನಮ್ಮ ಲೈಫಲ್ಲಿ ಏನು ನಡೀತಿದೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಯಾಕೆ ಅದನ್ನು ಅನುಭವಿಸ್ಬಾರ್ದು? ನಾವು ಬೇಜಾರಾಗಿದ್ದಾಗ ಖುಷಿನ ಹುಡುಕ್ತೀವಿ. ಆ ಬೇಜಾರು ಅನ್ನೋ ಆ ಫೀಲಿಂಗ್ನ ಅನುಭವಿಸೋದಕ್ಕೆ ಯಾರೂ ಇಷ್ಟಪಡೋದೇ ಇಲ್ಲ. ಅದೇ ಥರ ಖುಷಿಯಾಗಿದ್ದಾಗಲೂ ಕೂಡ ಇನ್ನು ಬೇರೆ ಏನಾದರೂ ಖುಷಿಗೆ ಹುಡುಕ್ತೀವಿ. ಆ ಮೊಮೆಂಟಲ್ಲಿರೋ ಖುಷಿನ ನಾವು ಅನುಭವಿಸೋದೇ ಇಲ್ಲ. ಕರೆಕ್ಟ್ ಅಲ್ವಾ ನಾನು ಹೇಳ್ತಿರೋದು? ಇದೇ ಥರ ಏನಾದರೂ ಹುಡುಕ್ತಾ 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 ನಮ್ಮ ಜೀವನನೇ ಎಂಡಾಗೋಗುತ್ತೆ. ಅದ್ರ ಬದಲು ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಬದುಕೋದನ್ನು ನಾವು ಕಲಿಬೇಕು. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ. ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್ ಅಂತ ಹೇಳ್ತಾ, it's one guy 23 horses signing off.